ಅಲ್ಲಿ ವಿಡಿಯೋ ಮಾಡಬಾರ್ದು ಅಂದ್ಬಿಟ್ರು. ಫುಲ್ ಈಗೋ ಹರ್ಟ್ ಆಗೋಗಿ ಆಚೆ ಬಂದೆ. ಆಸ್ ಅ ವ್ಲಾಗರ್ ವಿ ಹ್ಯಾವ್ ಟು ಫೇಸ್ ಸೋ ಮಚ್. ಅದು ನನ್ನ ಬರ್ಡೇ ದಿನ. ಎಂತ ಅವಮಾನ ಹೇಮಂತ. ಒನ್ ಆಫ್ ದಿ ಪ್ರೌಡೆಸ್ಟ್ ಮೂಮೆಂಟ್. ಆನ್ ಮಾಡಿದ್ದೀನಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಸೋ ಕ್ಯೂಟ್. ಸೊ ಇಲ್ಲಿ ಕೊಡ್ತೀನಿ ಇವಾಗ. ಸೊ ಯು ಕ್ಯಾನ್ ಸಿ ಮೈ ಔಟ್ಫಿಟ್ ಆಲ್ಸೋ. ಗೈಸ್ ಇವಾಗ ಮಾಡುವ. ಹೇಮಂತ ಸ್ಟಾರ್ಟ್. ಏನು ಸರ್ವರಿಗೂ ಸುಸ್ವಾಗತ ಕೊಡೋ. ಸರ್ವ ಸುಸ್ವಾಗತ ಸಂಧ್ಯಾ ವ್ಲಾಗ್ಗೆ. ಅಯ್ಯೋ ಬರ್ತಿಲ್ಲ. ಪ್ಲೀಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್. ಸೊ ಗೈಸ್ ಇವಾಗ ನಾವು ಬಂದಿದ್ದೀವಿ ವರ್ಷಿತಾಗೆ ಒಂದು ಭರ್ಜರಿ ಗಿಫ್ಟ್ ಕೊಡ್ತಾ ಇದ್ದೀವಿ ನಾವೆಲ್ಲ ಸೇರ್ಕೊಂಡು. ವಿ ಆರ್ ಇಂಟು ಇಮ್ಯಾಜಿನ್ಗೆ ಬಂದಿದ್ದೀವಿ ಮಾಲ್ಗೆ. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವರ್ಷಿತಾಗೆ ಏನೋ ಗಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಏನು ಗಿಫ್ಟ್ ಅಂತ ನಾನು ಹೇಳಲ್ಲ, ಸಾರಿ ಇಮ್ಯಾಜಿನ್ ಬಂದಿದ್ದೀನಿ ಅಂದರೆ ನಿಮಗೂ ಗೊತ್ತಾಗ್ಬಿಡುತ್ತೆ ಏನಂತ. ಸೊ ಇವಾಗ ಹೇಳ್ಬಿಡ್ತೀನಿ. ವರ್ಷಿತಾಗೆ ಐಪ್ಯಾಡ್ ಗಿಫ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತು ಅವಳ ಫ್ಲೈಟ್ ಇದೆ. ಅಷ್ಟರಲ್ಲಿ ವಿ ಹ್ಯಾವ್ ಟು ಬೈ ದಿಸ್ ಮತ್ತೆ ಎತ್ಕೊಂಡೋಗಿ ಕೊಡಬೇಕು. 4 ಆಪ್ಷನ್ಸ್ ಇದೆ. 1 2 3 4. ಇದೆರಡು 1+ ಆಗುತ್ತೆ, ಇದೆರಡು 1 ಒಳಗಡೆ ಬರುತ್ತೆ. ಸೊ ಇವಾಗ ಯಾವ್ದು ಕೊಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಏಮಂತ ವಾಟ್ ಈಸ್ ಯುವರ್ ಸಜೆಷನ್? ನೋಡುತ್ತಾ ಅಲ್ಲ, ವಾಟ್ ಈಸ್ ಯುವರ್ ಸಜೆಷನ್? ಅದೇ ಪ್ರೊಸೆಸರ್ ನೋಡ್ರಿ. ನಿಜ ಗೇಮಿಗೆಲ್ಲ ಪ್ರೊಸೆಸಿಂಗ್ ಸ್ಟೂಡೆಂಟ್ ಐಡಿಯಿಂದ 6% ಡಿಸ್ಕೌಂಟ್ ಇದೆಯಂತೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ನಿಜ ಗೈಸ್, ಅಲ್ಲಿ ವಿಡಿಯೋ ಮಾಡಬಾರ್ದು ಅಂದ್ಬಿಟ್ರು. ಫುಲ್ ಈಗೋ ಹರ್ಟ್ ಆಗೋಗಿ ಆಚೆ ಬಂದೆ ಅಂತ ನೀವು ಅನ್ಕೊಂಡ್ರೆ ಇಲ್ಲ, ಅದು ಸುಳ್ಳು. ಹಿಂಗೆ ಒರೆಸ್ಕೊಂಡು ಹಿಂಗೆ ಒರೆಸ್ಕೊಂಡು ಹೌದಾ ಸರ್, ಸರಿ ಸರ್ ಅಂತ ಅಂದೆ. ಹೆಂಗ್ ನಡೀತೀರ ಬೇಜಾರಾಗುತ್ತೆ ಗೈಸ್ ಹಿಂಗೆಲ್ಲ ಆದಾಗ. ಆಸ್ ಅ ವ್ಲಾಗರ್ ವಿ ಹ್ಯಾವ್ ಟು ಫೇಸ್ ಸೋ ಮಚ್. ಅದು ನನ್ನ ಬರ್ಡೇ ದಿನ. ಎಂತ ಅವಮಾನ ಹೇಮಂತ. ನಾನು ಹಿಂಗೆ ಹೋಗ್ಬಿಡ್ತಿದ್ದೆ ಸಂಧ್ಯಾ, ನಿನ್ ಮಕ್ಕ ನೋಡ್ಬಿಟ್ಬಿಟ್ಟೆ ನಾನು. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಕರೆಕ್ಟ್ ಹೇಮಂತ. ಗೈಸ್ ಬೇಡ ಅಂದ್ಬಿಟ್ಟೆ ನೀನು, ಅದಕ್ಕೆ ನಾನು ಸುಮ್ಮನೆ ಆಗೋದು. ಎಂತ ಡೌನ್ ನನ್ ಮಗ ನಮ್ ಹೇಮಂತಂದ್ರೆ ದಿ ನೆಕ್ಸ್ಟ್ ಲೆವೆಲ್ ಡೌನ್ ನನ್ ಮಗ. ಸೊ ಇವಾಗ ವಿ ಆರ್ ಇಂಟು ಡಿಜಿಟಲ್. ನೋಡೋಣ ಎಲ್ಲಿ ಕಮ್ಮಿ ಆಗುತ್ತೋ ಸ್ವಲ್ಪ ಕಮ್ಮಿಗೆ ನೋಡೋಣ ಅಂತ ಹುಡುಕ್ತಾ ಇದೀವಿ. ಸ್ಯಾಮ್ಸಂಗ್ ಐಪ್ಯಾಡ್ ಕಂಪೇರ್ ಮಾಡೋಣ ಅಂತ. ವರ್ಷಕ್ಕೆ ಟ್ಯಾಬ್ ಇಸ್ಕೊಟ್ಮೇಲೆ ಅವಳು ಟ್ಯಾಬ್ ಹಿಂಗ್ ಇಟ್ಕೊಂತಾಳೆ, ಟ್ಯಾಬಲ್ ಬರ್ತಾಳೆ, ಟ್ಯಾಬಲ್ ಕಾಣಿಸ್ತಾಳಲ್ವಾ, ಅಲ್ಲಿ ಅವಳು ರಷ್ಯಾದಿಂದ ವಾಪಸ್ ಬಂದ್ಮೇಲೆ ಅವಾಗ ಅವಳಿಗೊಂದು ಚಾಲೆಂಜ್ ಕೊಡ್ತೀನಿ, ಟ್ಯಾಬಲ್ ವ್ಲಾಗ್ ಮಾಡು ಅಂತ. ಹಿಂಗ್ ಮಾಡ್ತಾಳೆ ಅವಳು. ಗೈಸ್ ವೆಲ್ಕಮ್ ಗೈಸ್. ಹಿಂಗೆ ಹ್ಯಾಂಗಲ್ಲೇ ಇರಲ್ಲ, ಅದು ಹಂಗಿರುತ್ತೆ. ಸೊ ನೋಡ್ಬೇಕು ಇವಾಗ ಎಪ್ಪಡಿ ಹಿಂಗ್ ಕೊಟ್ಬಿಡ್ತೀನಿ ಅವಳಿಗೆ ಚಾಲೆಂಜ್ ಮಾಡು ಅಂತ. ಏನಂತೀರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾರೋ ಏನಂತ ಬ್ಲಾಗ್ ಹಿಂಗ್ ಮಾಡ್ತಾರೆ. ನೀನೇನ್ ವಿಡಿಯೋ ನೋಡ್ತಿದ್ದೀನಿ, ಹಿಂಗೆತ್ತು ಬ್ಲಾಗು. ಇವಾಗ ಹೇಳು. ಬಿದ್ದಿದ್ದು ಹೋಗ್ಬಿಟ್ರೆ ನಾನೇನು ಮಾಡೋದು? ಇಲ್ಲ ಇಡ್ಕೊ ಫಸ್ಟ್ ಇಲ್ಲಿ ಮರಳಿ ಬಾರದೂರಿಗೆ ನಿನ್ನ ಪಯಣ. ಹಾಯ್ಕೊಂಡ್ಬಿಡ್ತಿದ್ದೆ ಗೈಸ್ ಇಲ್ಲಿಂದ ನಾನು. ಚಿಲ್ರೆ ಎತ್ಕೊಂಡಂಗ ಆಗೋಗ್ತಿದ್ದೆ. ಬಿದ್ದೋಗ್ಬಿಡ್ತಿದ್ದೆ ಹೇಮಂತ ಡಬಕ್ 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 ಅಂತ. ನಾನೇನೆಲ್ಲ ಬೀಳ್ತಿದ್ರೆ ನಿನ್ನೂ ಬೀಳ್ಸ್ಕೊಂಡು ಹೋಗ್ತಿದ್ದೆ, ಪವಿನೂ ಬೀಳ್ಸ್ಕೊಂಡು ಹೋಗ್ತಿದ್ದೆ. ನಾನೇನೇ ತಪ್ಪು ಮಾಡ್ದೆ? ನನ್ ಬರ್ಡೇ ಹೇಮಂತ. ಕರೆಕ್ಟ್ ಏನ್ ಮಾಡೋದು, ನಿನ್ ಬರ್ಡೇ ಅಂತಾನೆ ಅನ್ಸಲ್ಲ ನನಗೆ. ಇನ್ನೊಂದು 2 ಅವರಲ್ಲಿ ನನ್ ಬರ್ಡೇ ಆಗೋಗ್ತಿದೆ. ನನ್ಗೆ ಫುಲ್ ಬೇಜಾರಾಗ್ತಿದೆ ಗಾಯ್ಸ್. ಏನ್ ಮಾಡೋದು? ನಮ್ ಹೇಮಂತ್ ನನ್ಗೊಂದು ಗಿಫ್ಟ್ ಕೊಡ್ಸಿಲ್ಲ. ಸೊ ಇವಾಗ ಎಲ್ಲಾದ್ರೂ ಹೇಮಂತ ಎಷ್ಟು ಕಾಸಿದೆ ಹೇಮಂತ? ಜಾಬಲ್ಲಿ ಹುಡುಕಿದ್ರೆ ಒಂದ್ 50 ರೂಪಾಯಿ ಸಿಗ್ಬಹುದೇನೋ. ನೋಡಿ ಒಂದು ಪಾನಿಪುರಿ ಆದ್ರೂ ಕೊಡ್ಸು, ನಂಗೆ ಗೊತ್ತಿಲ್ಲ. ಆಯ್ತು ಏನ್ ಗೊತ್ತಾ, ಇಟ್ ಮೈಟ್ ಬಿ ಸ್ಮಾಲ್ ಆರ್ ಬಿಗ್, ಏನೋ ಒಂದು ಇರ್ಬೇಕು ಒಟ್ನಲ್ಲಿ. ಬರ್ಡೇ ಅಂತ ಗೊತ್ತಿದ್ರು ಎಫರ್ಟ್ಸ್ ಆಗ್ದಿರ ಬಂದ್ಬಿಡ್ತಾರೆ. ನಾಚಿಕೆ ಮಾಡ ಮರ್ಯಾದೆ ಇಲ್ಲ ಹುಡುಗರು. ಎತ್ತಿಸ್ಬಿಡ್ತೀನಿ ಫೋನ್. ಹುಡುಗರ್ಗಲ್ಲ, ಸಾರಿ ಗೈಸ್, ಹುಡುಗರ್ಗೆ ಎಲ್ಲಾರ್ಗು ಅಲ್ಲ, ಈ ಹುಡುಗಂಗ್ ಮಾತ್ರ. ಆಯ್ತು, ಅವ್ಳು ಅಲ್ಲ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ನು ಏನಿಲ್ಲ ಇಲ್ಲ ನೀನ್ ಬೈತಾ ಇರು, ಈಗ ಒರ್ಸ್ಕೊಂಡು ಎಸ್ಕೊಂಡು ಹೋಗ್ತಾ ಇರ್ತೀನಿ. ಅವರು ವಿಡಿಯೋ ಮಾಡಂಗಿಲ್ಲ ಅಂದಿದ್ದಾರೆ. ಹೇಮಂತ್ ನಿಮ್ಮ ಅಭಿಪ್ರಾಯ ಏನು? ನೋ ಕಮೆಂಟ್ಸ್. ಮಾತಿಲ್ಲ ಕತೆ ಇಲ್ಲ. ಕೃಷ್ಣ ಸುಂದರಿ ಮಾತಾಡೇ ಇಲ್ಲ. ಹೇಮಂತ್ ಹೇಮಂತ್ ಹಂಗಿ ಕ್ಯಾಚ್ ಎಲ್ಲ ಆಡ್ತವ್ರೆ. ಟೈರ್ಗೆ ನೋಡ್ಬೇಕಂದ್ರೆ ನನ್ನ ಹತ್ರ ಕಾಸು ಇಸ್ಕೊಂಡಾಗ ನಾನು ಎಲ್ಲಿಂದ ತರ್ಲಿ. ಇವಾಗ ಒಳಗಡೆ ಹೋಗ್ಬೇಕು, ವಿಡಿಯೋ ಆಮೇಲೆ ಮಾಡ್ತೀನಿ ಗೈಸ್. ಪೆನ್ಸಿಲ್ ಬ್ಯಾಗ್
ಕೀಬೋರ್ಡ್ 3 ತಗೊಂಡಿದ್ದೀವಿ. ಸೊ ಈ 3 ತಗೊಂಡಿದ್ದೀವಿ. ಸೀನಾ ಒಳ್ಳೇದಾಗುತ್ತೆ. ಸೀನಾ ಕೈ ಪೇಮೆಂಟ್ ಮಾಡಿಸ್ತಾ ಇದ್ದೀವಿ ಗೈಸ್. 7 ಜನ ನಾವೇನಿದ್ದೀವಿ ಅದರಲ್ಲಿ ಫಸ್ಟ್. ಸೊ ಸೀನಾ ಹ್ಯಾಸ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ನಮ್ಮ 6 ಜನ ರೆಸ್ಪಾನ್ಸಿಬಿಲಿಟೀಸ್ ಸೀನಾ ಕ್ಯಾರಿ ಮಾಡ್ತಾವನು. ಈಸ್ ಯೂಸಿಂಗ್ ಹಿಸ್ ಕ್ರೆಡಿಟ್ ಕಾರ್ಡ್ ಫಾರ್ ದಿಸ್ ಬಿಲ್. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಸೀನಾ ನನ್ನ ಬರ್ಡೇ ಹಂಗೆ ಈಸ್ ಗಿಫ್ಟಿಂಗ್ ಮಿ ಎ ಮ್ಯಾಕ್. ವರ್ಷಿತ ಹೋಗ್ತಿರೋದಕ್ಕೆ ನಾವಿಲ್ಲೇ ಇರ್ತೀವಿ ಅಂದ್ರೆ ನಮಗೆ ಬೆಲೆನೇ ಇಲ್ಲ. 8 ವರ್ಷ ನಾನು ಹಾಸ್ಟ್ಲಿಗೆ ಹೋದೆ. ನೀನು ಬೇರೆ ದೇಶ ಬಿಟ್ಟು ಹೋಗ್ಬಿಡು. ದೇಶ ಹೋಗ್ಬಿಟ್ಟು ಏನಂತಿದ್ಯಾ ನೀನು? ಬೆಲೆ ಅವಾಗ ಇರುತ್ತೆ, ಇಲ್ಲಾಂದ್ರೆ ಯಾವ ಬೆಲೆನೂ ಇರಲ್ಲ, ಹೆಸರು ಬೆಲೆನೂ ಇರಲ್ಲ. ಸಕ್ಸಸ್ಫುಲಿ ಮನಿ ಡೆಮಾರ್. ಸೊ ಕಂಗ್ರ್ಯಾಚುಲೇಟ್ ಮಿ ಆನ್ ದ ಸ್ಪೆಷಲ್ ಒಕೇಶನ್. ಹ್ಯಾಪಿ ಬರ್ಡೇ. ಆ್ಯಂಡ್ ಇಟ್ಸ್ ಮೈ ಬರ್ಡೇ. ಬರ್ಡೇ ಗರ್ಲ್ ಹತ್ರನೇ ಕಾಸು ಉಡಾಯಿಸ್ತಾ ಇದ್ದೀವಿ ನಾವು. ಸೊ ಹೆಂಗಿರುತ್ತೆ ಅಂತ ಜಾಸ್ತಿ ಅಂತಿರ್ತಾಳೆ. ನನ್ನ ಹತ್ರ ಫೋನ್ ಆಯ್ತು, ನನಗೆ ಫೋನು ಇಲ್ಲ ಸಂಧ್ಯಾ, ಅದ ನಾವು 10,000 ರೂಪಾಯಿನ ಫೋನ್ ಕೊಡ್ತೇವೆ ಅಂತ. ನಿನ್ ಮೈಂಡ್ ವಾಯ್ಸ್ ಹಂಗಿದ್ಯಾ ಇಲ್ವಾ? ನಮ್ ಕೃಷ್ಣ ಸುಂದ್ರಿಗೆ ನನ್ ಬಿಟ್ರೆ ಇನ್ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಅದನ್ನ ನಾನು ಹೇಳಿದ್ನ. ಹೂ ಅನ್ನೆ. ಗೈಸ್ 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 ನೋಡಿ, ಗೈಸ್ ನೋಡಿ 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 ಇವಳನ್ನೆಲ್ಲ ವಾಚ್ನ. ವರ್ಷಿಕೈಲಿ ಅನ್ಬಾಕ್ಸ್ ಮಾಡಿಸ್ಬೇಕು ಅಂತ ಇದ್ವಿ. ಅನ್ಫಾರ್ಚುನೇಟ್ಲಿ ನಾನೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವಳು ಇದನ್ನ ಎತ್ಕೊಂಡು ಇವಾಗ ಅಷ್ಟೇ ಹೋಗ್ಬಿಡ್ತಾರೆ. ಎನಿಥಿಂಗ್ ಡಿಫೆಕ್ಟ್ ಅಥವಾ ಏನೋ ಆನ್ ಆಗಿಲ್ಲ, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಇವಾಗ ಕೊಟ್ಟಿದ ತಕ್ಷಣ ಅವಳು ಫ್ಲೈಟ್ ಆನ್ ಬೋರ್ಡ್ ಮಾಡ್ತಾರಲ್ಲ, ಅದಕ್ಕೋಸ್ಕರ. ಬಟ್ ಆದರೂ ಚಪ್ಪಲಿ ಹೊಡಿರೋ ಹೆಂಗ್ ಸೀನಾ ಹೊಡೆಯೋದು? ನಮ್ ಸೀನಾ ತುಂಬಾ ಇನ್ನೋಸೆಂಟ್ ಬಾಯ್ ಗೈಸ್. ಓ ಮೈ ಗಾಡ್. Which god? ಕೃಷ್ಣ. Oh, Krishna Suman. ಯಾವ ಕಲರ್ ಗೊತ್ತಾ? ಇಟ್ಸ್ ಬ್ಲೂ ಕಲರ್. ಬ್ಲೂ ಕಲರ್ ವೈಟ್ ಹುಡುಕಿದ್ವಿ. ವೈಟ್ ಬ್ಲ್ಯಾಕ್ ಯಾವುದು ಇರಲಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಬ್ಲೂ. ವಿ ವಿಲ್ ಆನ್ ದಿಸ್ ಆನ್. ಅಯ್ಯೋ ಸಂಧ್ಯಾ, ಇವಾಗ ಆನ್ ಮಾಡ್ತೀಯಾ? ಡಿಸ್ಪ್ಲೇ ಮೇಲೆ ನೋಡಿಲಿ ನೋಕಿಯಾ ಕೈ ಬರುತ್ತೆ, 2 ಕೈ. ಅವಾಗ ಏನ್ ಮಾಡ್ತೀಯ ನೀನು? ಇಸ್ ಒನ್ ಆಫ್ ದಿ ಪ್ರೌಡೆಸ್ಟ್ ಮೂಮೆಂಟ್. ಆನ್ ಮಾಡಿದ್ದೀನಿ. ನೋಕಿಯಾ ಸಿಂಬಲ್ ಬರ್ತೈತೆ. ಹಲೋ 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 ಹಲೋ. ಒಂದ್ ಸ್ಮೈಲ್ ಮಾಡಿ, ಒಂದ್ ಸ್ಮೈಲ್. ಕ್ಯಾ ಹೇ? ಯಾವ ಭಾಷೆ? ಚೈನಾ, ಜಪಾನ್, ಕೊರಿಯಾ. ಯಾವ್ದಾವ ಭಾಷೆ ಗೊತ್ತ? ನಂಗೆ ಓದಕ್ ಬರುತ್ತೆ. ಹಾಂಗ್ಕಾಂಗ್, ತಿರ್ರಾಟಿ ಕಾಟ್ರೆ ಹಾಂಗ್ಕಾಂಗ್. ಅದು ಓಲಾ. ತೆಗಿ ಬೇರೆ ಇವಾಗ ಏನಿದೆ ಇದರಲ್ಲಿ ಅಂದ್ರೆ ಮೆನ್ಯೂಲು, ಅದು ನಮಗೆ ಬೇಡ. ಪೆನ್ ಚೆಕ್ ಮಾಡ್ತಾ ಇದೀವಿ. ಬಿಕಾಸ್ ಟೈಮ್ ಇಲ್ಲ, ಹೋಗ್ಬೇಕು ನಾವು. ಎಲ್ಲ ಅರ್ಜೆಂಟಲ್ಲೇ ಮಾಡೋದು ನಾವು. ಯಾವುದೋ ನೆಮ್ಮದಿಯಾಗೆಲ್ಲ ಮಾಡಲ್ಲ. ಓ ಮೈ ಗಾಡ್. ಕೀಬೋರ್ಡ್ ತೋರಿಸಿ, ನೀನೇ ಓಪನ್ ಮಾಡ್ತಿದ್ಯಾ? ಕೀಬೋರ್ಡ್ ಓಪನ್ ಮಾಡ್ತಾ ಇದ್ದೀನಿ. ಬೇರೆ ಆ ವಿಡಿಯೋ ನೋಡಿದ್ರಿ? ಈ ಥರ ಮಾಡೋದು. ಇದಕ್ಕೆ ಸೌಂಡ್ ಬರ್ತಿಲ್ಲ, ನೀನು ಒಂದು ಸೌಂಡ್ ಕೊಡ. ಅವ್ರು ಹಿಂಗೆ ಕೊಡ್ತಾರ. ಆಮೇಲೆ ಲಾಸ್ಟಲ್ಲಿ ಹೊಡೆದಾಕ್ತಾರೆ. ಅದು ಮಾಡೋಣ. ಅದೆಲ್ಲ ಮಾಡ್ತಾ ಇಲ್ಲ ನಾವು. ಹಿಂಗೆ ಹಿಂಗೆ. This is good. It's our MacBook. ಫಸ್ಟ್ ಲೆಟ್ರು H. ಸಂಧ್ಯಾ ಅಂತ ಟೈಪ್ ಮಾಡು. ಸಂಧ್ಯಾ ಬ್ಲಾಗ್ಸ್ ಅಂತ
ಹೇಮಂತ ಸಂಧ್ಯಾ ಬ್ಲಾಗ್ಸ್ ಅಂತ ಟೈಪ್ ಮಾಡಿ. ಸಾರಿ ಸಂಧ್ಯಾ, ಅನ್ಫಾರ್ಚುನೇಟ್ಲಿ ನಾನೇ ಬರೆದ್ಬಿಟ್ಟಿದ್ದೀನಿ ಹೇಮಂತ್ ಅಂತ. ತಗೋ, ನೀನು ಚೆನ್ನಾಗಿರ್ಬೇಕು ಸಂಧ್ಯಾ. ಅಲ್ಲೇನು ಕಾಣಿಸ್ತಿದೆ ಅಂತ ಅಲ್ಲಿ ಟ್ಯಾಬ್ಲೆಟ್. ಸಂಧ್ಯಾ ಸಂಧ್ಯಾ ರಿಯಾಕ್ಷನ್ ಏನಮ್ಮ, ಯಾವ ಥರ ಅನಿಸ್ತೈತೆ? ಮತ್ತೆ ಅನ್ಕೊಂಡಿರ್ಲಿಲ್ಲ ನನ್ನ ತಂಗಿದಿರಿಗೆ ನಾನು ಯಾವತ್ತಾದ್ರೂ ಇಂಥ ಲೈಕ್ ದಿಸ್ ಇಸ್ ಲೈಕ್ ಸಮಥಿಂಗ್ ಮೋರ್ ಕಾಸ್ಟ್ಲಿ ಅಂತ. ಬಟ್ ಮೆಮೊರಿಯಬಲ್ ಡೇ ನನ್ನ ಈ ಬರ್ಡೇಗಿನ ಅವಳಿಗೆ ಗಿಫ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಮೋರ್ ಹ್ಯಾಪಿಯರ್. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಆ್ಯಂಡ್ ಮೈ ಲಿಪ್ಸ್ ಆರ್ ಡ್ರೈಡ್ ಬಿಕಾಸ್ ಐ ಆಮ್ ವೆರಿ ಡಿಹೈಡ್ರೇಟೆಡ್. ನೀರು ಕುಡ್ದಿಲ್ಲ ನಾನು ಕನ್ನಡದಲ್ಲಿ ನೀರು ಕುಡ್ದಿಲ್ಲ. ಸೊ ಇವಾಗ ಎಂತ ಖುಷಿ ಅಂದರೆ ಇವಾಗ ನಾನು ಗಿಫ್ಟ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಅವಳಿಗೆ. ಮಾಲ್ ಅಂತ ಡ್ಯಾನ್ಸ್ ಆಡಿಲ್ಲ ಅಷ್ಟೇ. ಏನು ಕ್ಲೂನು ಇಲ್ಲ ಅವಳಿಗೆ ನಾವಿಲ್ಲಿ ಬಂದಿರೋದಾಗ್ಲಿ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಫಸ್ಟ್ಲಿ ಕ್ಯಾಪ್ಚರ್ ಮಾಡೋಣ. ಬಟ್ ಎಸ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಸೀನಾ ಟೆಸ್ಟಿಂಗ್ ಮಾಡ್ತಾನೆ ಕೊಡೋ ಇಲ್ಲಿ ಎಲ್ಲ ಪ್ರಾಡಕ್ಟ್ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಟೆಸ್ಟ್ ಮಾಡ್ತಾವನೆ ಸೀನಾ. ಕರೆಕ್ಟಾಗಿದೆಯಾ ಇಲ್ವಾ ಏನು ಎತ್ತ ಅಂತೆಲ್ಲ ಕರೆಕ್ಟ್ಗೆ ಟೆಸ್ಟ್ ಮಾಡಿ. ನಂಗೊಂದು ಬೇಜಾರು ಸಂಧ್ಯಾ. ಎಂತ ಬೇಜಾರು ಗೈಸ್, ನಂಗೆ ಇವಾಗ ಏಮಂತ ಈಸ್ಕೊಡ್ತೀನಿ. ಅವ್ನು ಇನ್ನೂ ಇವಾಗ ಫಸ್ಟ್ ಪಿ ಯು ಗೈಸ್. ಅವ್ನು ಇನ್ನೂ ಚೆನ್ನಾಗಿ ಇನ್ನೂ ಇಂಥ ಹುಡುಗರು ಇಟ್ಕೊಡ್ತಾರೆ. ಆ್ಯಪಲ್ ಅವರು ಅವ್ನೇ ಮಾತ್ರ ಇಟ್ಕೊಡಲ್ಲ ಎಲ್ಲ. ಹೇಮಂತ್ ಇಷ್ಟು ಹ್ಯಾಂಡ್ಸಮ್ ಹುಡುಗನ್ ಇಟ್ಕೊಂಡು ಆ್ಯಪಲ್ ಅವ್ರಿಗೆ ಗೊತ್ತಿಲ್ದಿರ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ ಅಂತೆ. ಸೊ ಇವ್ನು ಸಿಕ್ಕಾಪಟ್ಟೆ ಫೀಲ್ ಆಗ್ತಾನೆ. ಮತ್ತೆ ಎಲ್ಲಾದ್ರೂ ಅವನದೇ ಫೋಟೋ ಹಾಕ್ಬಿಟ್ಟರು ಪಾಪ. ಸೀನಂದು ತೆಗೆ ಅದು ಯಾರು ಹಾಕೇ ಇಲ್ಲ. ಇವರು ಮನ್ಮತದಿರೋ ಅದಕ್ಕೆ ಇವ್ರು ಎತ್ಕೊಂಡು ಹಾಕ್ತಾರೆ. ಆಸೆ ಇರಬೇಕು ಹೇಮಂತ, ಅತಿ ಆಸೆ ಇರಬಾರ್ದು ಆಯ್ತಾ. ಫಸ್ಟ್ ನಾನೇನೆ ಕಂಪ್ಯೂಟರ್ ಅಲ್ಲ ಐತೆ ನೋಡು ಬಿಡು ಬ್ಲೂ ಕಲರ್ದು. ಅದ್ ನಾನೇನೆ ಇದೆಲ್ಲ ಬರ್ದಿಕ್ಕಿದೆ. 2008 ಹುಟ್ಟಿದ್ದು, 2009 ಬರ್ದಿಕ್ಕಿದೆ. 2010 ಕಲ್ದಾಯ್ತು. 2025 ಪಟ್ ಅಂತ ಬಂದ್ಬಿಟ್ಟೈತೆ ಎಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ. ಏನ್ ಮಾಡೋದು? ಸೊ ಇವಾಗ ಆ್ಯಪಲ್ ಅವರು ನಿಮ್ದು ಕೋಡನ್ನ ಕಾಪಿ ಮಾಡಿದ್ದಾರೆ. ಗಾಯ್ಸ್ ವಿ ಆರ್ ಡನ್. ನನ್ಗ ಗಿಫ್ಟಾ? ಇಲ್ಲ ನಿಂದೆ 2,000 ಖರ್ಚು, 1,500 ಖರ್ಚು. ಬರ್ಡೇಗೆ ನಾನೊಂದು ಗಿಫ್ಟ್ ತಗೊಂಡಿದ್ದೀನಿ ಅಂದರೆ ವಯರ್ಡ್ ಇಯರ್ಫೋನ್ ತಗೊಂಡಿದ್ದೀನಿ. ವೆರಿ ಮಚ್ ಹ್ಯಾಪಿ. ಸೆಲ್ಫ್ ಗಿಫ್ಟ್ ಅಂತ ಹೋದ ಸರಿ ಚೈನ್ ತಗೊಂಡಿದ್ದೆ, ಈ ಸರಿ ವಯರ್ಡ್ ಇಯರ್ಫೋನ್ ತಗೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಪೀಪಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾಗಿ ನಾನು ಏನೋ ಒಂದು ತಗೊಂಡು ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಅದು ನಿಮ್ಮಿಂದಾಗಿ ನಾನು ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ನನ್ನ ಬರ್ಡೇಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರೋ ನಿಮ್ಗೆಲ್ಲರಿಗೂ ಒಂದು ಸಾಂಗ್. ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದನೇ ನಮ್ಮೆದೆ ಉಸಿರು. ನನಗೆ ನೋಡ್ತಿದ್ದೆ ಬೇಜಾರಾಗ್ತದೆ ಸಂಧ್ಯಾ. ಏನಾಯ್ತು? ಇದು ಆಫ್ ಮಾಡ್ಬಿಟ್ಟಿದ್ದೀನಿ ನಾನೇ ಅವಾಗಲೇ. ಅದು ಏಮಂತೆ ಗೈಸ್, ಏಮಂತೆ ಕಂಡಿಡ್ದಿದ್ದು. ಅದು ಹಿಂಗೆ ಆ್ಯಪಲ್ ಅವ್ರು ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಐ ಆಮ್ ವೆರಿ ಮಚ್ ಡಿಸಪಾಯಿಂಟೆಡ್. ಬಿಟ್ಬಿಡೋಣ, ಎಂತೆಂತ ಬಿಟ್ಕೊಡಿದ್ದೀನಿ, ಇದನ್ನು ಬಿಟ್ಕೊಡಲ್ಲ. ಇದೊಂದು ಬಿಟ್ಕೊಡ್ತಾನೆ ಸೀನಾ ಇಸ್ ಹೋಲ್ಡಿಂಗ್ ದಿ ಐಪ್ಯಾಡ್. ಸೊ ಫೈನಲಿ ನಾವು ಐಪ್ಯಾಡ್ ತಗೊಂಡಿದ್ದಾಯ್ತು. ನಿಮ್ ಕೃಷ್ಣ ಸುಂದ್ರಿ ಏನು ಮಾತಾಡಲ್ಲ ಅಂದ್ರೆ ಇಟ್ಸ್ ನಾಟ್ ಮೈ ಪ್ರಾಬ್ಲಮ್. ಯಾಕಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅವಳಿಗೆ ಇರ್ಬೇಕು. ಪರ್ಸನಲಿ ಕೃಷ್ಣ ಸುಂದ್ರಿ ನಿಮ್ಮ ಹತ್ರ ಮಾತಾಡ್ದಿರೋ ಹೋಗ್ತಾವಳೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ನೀವೇನೇ ಹೇಳಂಗಿದ್ರು ನಿಮ್ ಕೃಷ್ಣ ಸುಂದ್ರಿಗೆ ಹೇಳಿ. ಹೇಮಂತ ನಿಲ್ಲು, ನಾವು ಹೊಸೊಬ್ರು ಅಂತ್ಯ. ಬಿಡು ಬಿಡು, ಏನ್ ಮಾಡೋದು? ಸೂಪರ್ ಮ್ಯಾನ್ ತರ ಬರೋ. ಕೊಡ್ತಿ ಅಂತ ಮುಂದೆ ಸಂಧ್ಯಾ ಅಷ್ಟೇ. ನಾನು ಸರ್ ಮಾತಾಡ್ಬೇಕಂತ ಏನ್ ಮಾತಾಡ್ಲಿ? ಮಾತಾಡಕ್ ಬರಲ್ಲ. ಹೇಳೋ ನಮ್ಮ ಪವಿ ಎಂತ ದೊಡ್ಡ ಕಾಮಿಡಿಗೆ ನಗ್ತಾಳೆ ಫ್ಯೂಚರಲ್ಲಿ ಅಂದ್ರೆ. ಓ ಗೈಸ್, ನಮ್ಮ ಪವಿ ಫೋನ್ ಹಿಡ್ಕೊಂಡು ಲೈಕ್ ಫೋನ್ ಹಿಡ್ಕೊಂಡು ನನಗೆ ಮುಂಚೆಯಿಂದ ಗೊತ್ತಿತ್ತು. ಆ್ಯಕ್ಚುಲಿ ನಿನಗೆ ಹೇಳ್ಕೊಡ್ತಾ ಇದ್ದೆ ಹಿಂಗೆ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತ, ನೀನು ಗೊತ್ತಾಗಬೇಕು ಅಂತ. ನನಗೆ ಗೊತ್ತಿಲ್ಲದಿರೋದರ ಆ್ಯಕ್ಟ್ ಮಾಡಿದ್ದು ನಾನು. ಓ ಅಷ್ಟೇ. ನಮ್ಮನ್ನು ನಾವೆಲ್ಲ ಬಿಡ್ಕೊಂಡು ಏಮಂತ ಏನು ಹೇಳೇಮಂತ? ಆ್ಯಪಲ್ ಅಲ್ವಾ? ಹಿಂಗೆಲ್ಲ ಅನ್ಬೇಡಮ್ಮ. ನಾನು ಆರೆಂಜ್ ಅಂತ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರೆ ಆ್ಯಪಲ್ಲು ನಿನ್ನಲ್ಲ, ಯಾರು ನಿಲ್ಲಲ್ಲ. ಹೇಮಂತ್ ಆರೆಂಜ್ ಅಂತ ಸ್ಟಾರ್ಟ್ ಮಾಡ್ತಾನೆ, ನಾನು ಪೈನಾಪಲ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೀನಾ ಮೋಸಂಬಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಮೋಸಂಬಿ ಮತ್ತೆ
ಕಿತ್ಲೆ ಹಣ್ಣು. ಅನಾನಸ್ ಅಂತ ಪವಿ ನೀನು? ಡ್ರ್ಯಾಗನ್ ಫ್ರೂಟ್ ಇಟ್ಕೊಂತಾರೆ. ಅದು ಅದು ಫೈರ್ ಡ್ರ್ಯಾಗನ್ ಮೇಡಮ್ ಅದು ಇದೆ ಏಮಂತ ಹೇಳಕ್ಕೆ ಹೇಳಿ. ಅದು ಭೀಮಾ ಫಿಲಮ್ ಅಲ್ಲಿ ಮ್ಯಾಮ್ ನಮ್ಮಣ್ಣ ಡ್ರ್ಯಾಗನ್ ಮೇಡಮ್ ಏನ್ ನಿಮ್ಮಣ್ಣ ಬಾಯಲ್ಲಿ ಬಿಡ್ತಾನ ವಿಡಿಯೋದಲ್ಲಿ ವರ್ಷಿತಾಗೆ ಐಪ್ಯಾಡ್ನ ಗಿಫ್ಟ್ ಮಾಡ್ತೀನಿ. ಸೊ ಅವಳ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೀವು ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳೋ ಥರ ಈ ನಿಮ್ಮ ಪ್ರೀತಿಯ ಲೇಡಿ ಬೋನ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅದು ನಾಳೆ ವ್ಲಾಗಲ್ಲಿ ಅಟ್ ದಿ ಸೇಮ್ ಟೈಮ್ 6 o'clock. ಇವತ್ತು 6 o'clock ವ್ಲಾಗ್ ಅಪ್ಲೋಡ್ ಆಗಲ್ಲ ಅಂತ ನಂಗೆ ಗೊತ್ತು, ಬಟ್ ಆದರೂ 6 o'clock ಅಂತೀನಿ. ನೀವು ಅನ್ನಿ, ನೀವು ಕಮೆಂಟಲ್ಲಿ ನನ್ನ ಮೋಟಿವೇಟ್ ಮಾಡ್ತೀರಿ ಆಯಿತಾ? ಅವಾಗ ನಾನು ಕರೆಕ್ಟಾಗಿ 6 o'clock ಆಗ್ತೀನಂತೆ. ಅದೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ ಗೈಸ್, ಅದಕ್ಕೋಸ್ಕರ. ಸೊ ಎಸ್, ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ. ನಾಳೆ ವ್ಲಾಗ್ ನೋಡೋದು ಮರೆಯೋಕೆ ಹೋಗಬೇಡಿ. ಅವಳು ಹಿಂಗೆ ಸರ್ಪ್ರೈಸ್ ಆಗ್ತಾಳೆ ಅಂತ ನೋಡಿ.